ಬರೀ ಹೀರೋಗಳು ಮಾತ್ರ ಪ್ಯಾನ್ ಇಂಡಿಯಾ ಮೆರವಣಿಗೆ ಹೊರಡಬೇಕಾ? ಡೈರೆಕ್ಟರ್ಗಳು ಕೂಡ ಪ್ಯಾನ್ ಇಂಡಿಯಾ ಮೆರವಣಿಗೆ ಹೊರಡಬೇಕಾಗತ್ತೆ. ಸೊ ಮಾರ್ಟಿನ್ ಸಿನಿಮಾದ ಮೂಲಕ ಇಡೀ ಪ್ಯಾನ್ ಇಂಡಿಯಾ ತುಂಬೆಲ್ಲ ಮೆರವಣಿಗೆ ಹೊರಡೋದಕ್ಕೆ, ಅಂದರೆ ಪ್ಯಾನ್ ವರ್ಡ್ಗೂ ಕೂಡ ನಮ್ಮ ಸಿನಿಮಾನ ರೀಚ್ ಮಾಡಿಸೋದಕ್ಕೆ ನಮ್ಮ ಡೈರೆಕ್ಟರ್ AP ಅರ್ಜುನ್ ಸರ್ ಹಿಡಿದ್ದಾರೆ. ಅವ್ರ ಕ್ಯಾಲಿಬರ್ ಏನು, ಅವ್ರ ಕೆಪಾಸಿಟಿ ಏನು ಅನ್ನೋಂಥದ್ದು ಸೌತ್ ಸಿನಿಮಾ ರಂಗಕ್ಕೆ ಈಗ ಆಲ್ರೆಡಿ ಗೊತ್ತಿದೆ. ಈಗ ಪ್ಯಾನ್ ವರ್ಡ್ಗೆ ಗೊತ್ತಾಗೋ ಸಮಯ. ಸೊ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೀರೋಗಳು ಪ್ಯಾನ್ ಇಂಡಿಯಾ ಹೀರೋಗಳಾಗ್ತಾರೆ. ಒಬ್ಬರಾದ್ಮೇಲೆ ಒಬ್ಬರು ಪ್ರಭಾಸ್ ಆದರು, ಯಶ್ ಸರ್ ಆದರು, ರಿಷಬ್ ಸರ್ ಆದರು. ಸೊ ಹಾಗೆ ಡೈರೆಕ್ಟರ್ಗಳು ಕೂಡ ಆಗ್ತಾ ಬಂದರು. ನೆಕ್ಸ್ಟ್ ಸರದಿ ಪ್ಯಾನ್ ಇಂಡಿಯಾ ವರ್ಲ್ಡ್ ಡೈರೆಕ್ಟರ್ಗಳ ಸಾಲಲ್ಲಿ ನಮ್ಮ AP ಸರ್ ಇದ್ದಾರೆ. ನನ್ನ ಪ್ರಕಾರ ಸೊ ಮಾರ್ಟಿನ್ ಸಿನಿಮಾ ಇಡೀ ಪ್ಯಾನ್ ವರ್ಲ್ಡ್ ತಿರುಗಿ ನೋಡುವಂಥ ಸಿನಿಮಾನೇ. ಸೊ ನಿಮ್ಮ ಒಂದು ಭರವಸೆ ಎಷ್ಟಿದೆ ಸಿನಿಮಾದ ಮೇಲೆ ಅಂತ? ಇಲ್ಲ, ನಾವು ಈ ಸಿನಿಮಾ ಶುರು ಮಾಡಿದಾಗ ಪ್ಯಾನ್ ವರ್ಲ್ಡ್ ಸಿನಿಮಾ ಆ ಥರದ್ದೆಲ್ಲ ಇಲ್ಲ. ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದಂಥ ಸಿನಿಮಾ. ಅದು ಹೋಗ್ತಾ 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 ಫಸ್ಟ್ ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂದ್ಕೊಂಡ್ವಿ. ಅದಾದಮೇಲೆ ಅದು ಪ್ಯಾನ್ ಇಂಡಿಯಾ ಅದು ಬರ್ತಾ ಇದ್ದಂಥ ರೀತಿ, ಅದು ತಿರುವು ಪಡ್ಕೊತಾ ಇದ್ದಂಥ ರೀತಿ, ಮತ್ತು ಅದನ್ನು ನೋಡಿದಾಗ ನಮಗೆ ಅನ್ನಿಸ್ತಾ ಇತ್ತು ತುಂಬ ಅದ್ಭುತವಾಗಿ ಬರ್ತಿದೆ ಅನ್ನೋ ಥರದ್ದು. ಅಂದರೆ ಕೆಲವೊಂದು ಸಿನಿಮಾಗಳನ್ನ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಆ ಸಿನಿಮಾ ಏನೇನು ಬೇಕು ಅನ್ನೋದನ್ನು ಅದು ತಗೊಳ್ತಾ ಹೋಗುತ್ತೆ. ಆ ರೀತಿ ಅಚ್ಚುಕಟ್ಟಾಗಿ ರೆಡಿಯಾದಂಥ ಸಿನಿಮಾ. ಅದು ಹೋಗ್ತಾ ಹೋಗ್ತಾ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಏನು ಅಂದ್ಕೊಂಡ್ವಿ. ಅದಾದಮೇಲೆ ಓಕೆ, ಬೇರೆ ಕಂಟ್ರಿಗಳಿಂದ, ಬೇರೆ ದೇಶಗಳಿಂದನೂ ನಮ್ಮನ್ನು ತಲುಪ್ತಾ ಇದೆ ಅಂದಾಗ ಬೇರೆ ಸಿನಿಮಾಗಳು, ನಾವು ಯಾಕೆ ನಮ್ಮ ಕನ್ನಡ ಸಿನಿಮಾ ನಾವು ಬೇರೆ ದೇಶಗಳಿಗೆ, ಬೇರೆ ಲ್ಯಾಂಗ್ವೇಜಲ್ಲಿ ನಾವು ತಲುಪಿಸ್ಬಾರ್ದು ಅನ್ನೋ ಒಂದು, ಅಂದರೆ ಆ ಕ್ವಾಲಿಟಿನ ನೋಡಿ ಅಂದ್ಕೊಂಡಿದ್ದು. ಯಾಕೆಂತಂದರೆ ನಾವು ಹೊರಗಡೆ ಹೋಗ್ತಿದ್ದೀವಿ ಅಂತಂದಾಗ ಹೊರಗಡೆ ಸಿನಿಮಾಗಳನ್ನ ತುಂಬ ಅದ್ಭುತವಾಗಿ ಮಾಡ್ತಾರೆ. ನಾವೆಷ್ಟು ಚೆನ್ನಾಗಿ ಮಾಡಿದ್ದೀವಿ, ನಮ್ಮ ಕ್ವಾಲಿಟಿ ಏನಿದೆ, ನಮ್ಮ ಅಂದರೆ ಎಷ್ಟು ಇದಾಗಿ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಅದನ್ನು ನೋಡಿದಾಗ ಖಂಡಿತ ನಾವು ನಮ್ಮ ಸಿನಿಮಾಗಳನ್ನ ಹೊರಗಡೆ ತಲುಪಿಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಇವಾಗ ನಾವೇನು ಮಾಡ್ತಿದ್ದೀವಿ, ಯಾವುದು August 5th ಪ್ರೆಸ್ ಮೀಟ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್, ಅಲ್ಲಿಂದ ಶುರುವಾಗುತ್ತೆ ಇದ್ರ ಮೆರವಣಿಗೆ ಎಲ್ಲಿಗೆ ಹೋಗುತ್ತೆ ಅಂತ. ಒಂದು ಸಿನಿಮಾನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಲುಪಿಸಬೇಕು ಅಂತಂದರೆ ಸೊ ದೊಡ್ಡ ಮಟ್ಟದ ಫಂಡ್ ಬೇಕಾಗುತ್ತೆ. ಸೊ ಅದಕ್ಕೆಲ್ಲದಕ್ಕಿಂತ ಮುಂಚಾಗಿ ನೀವು ಟ್ರೈಲರ್ನೇ ಇಂಟರ್ನ್ಯಾಷನಲ್ ಲೆವೆಲ್ ತಲುಪಿಸಬೇಕು ಅನ್ನೋಂಥದ್ದು, ಮುಂಬೈಗೆ ಹೋಗಿ ಪ್ರೆಸ್ ಮೀಟ್ ಮಾಡಬೇಕಂಥದ್ದು, 17 ಕಂಟ್ರಿಗಳಿಂದ ನಾವು ಜರ್ನಲಿಸ್ಟ್ನ ಕರೆಸಬೇಕು ಅಂತಂದರೆ ದುಡ್ಡು 1 ಕೋಟಿ 2 ಕೋಟಿ ಎಲ್ಲ ಸಾಕಾಗಲ್ಲ. ತುಂಬ ದೊಡ್ಡ ಮಟ್ಟದ ಫಂಡ್ ಬೇಕು. ಸೊ ನಿರ್ಮಾಪಕರು ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ನಿಮ್ಮ ಕನಸಿಗೆ ಸಹಕಾರಕ್ಕೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಏನು ಹೇಳ್ತೀರಿ ಅರ್ಜುನ್ ಸರ್? ಖಂಡಿತವಾಗ್ಲೂ. ಯಾಕೆಂತಂದರೆ ಒಂದು ಸಿನಿಮಾ ರೆಡಿ ಆಗಬೇಕು ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ನಿರ್ಮಾಪಕನಿಂದ ಹಿಡಿದು, ನಾಯಕ ನಟನಿಂದ ಹಿಡಿದು, ನಮ್ಮ ತಂತ್ರಜ್ಞರಿಂದ ಹಿಡಿದು, ನಿರ್ದೇಶಕನಾಗಿ ನಾನು, ಮ್ಯೂಸಿಕ್ ಡೈರೆಕ್ಟರು, ಎಲ್ಲರೂ ಈ ಸಿನಿಮಾದಲ್ಲಿ ಇದು ಒಬ್ಬರಿಂದ ಆಗ್ತಿರುವಂಥ ಸಿನಿಮಾ ಅಲ್ಲ. ಎಲ್ಲರೂ ಸೇರಿ ಮಾರ್ಟಿನ್ನ ಕಟ್ಟಿದ್ದೀವಿ, ಮಾರ್ಟಿನ್ನ ಹೊತ್ಕೊಂಡು ಹೋಗ್ತಿದ್ದೀವಿ. ಅದನ್ನು ತಗೊಂಡೋಗಿ ಎಲ್ಲ ಕಡೆನೂ ತಲುಪಿಸ್ತೀವಿ. ಯಾಕೆಂತಂದರೆ ಇದು ಚಿತ್ರತಂಡದ ಶ್ರಮ, ಒಬ್ಬನಿಂದ ಆಗಿರೋ ಸಿನಿಮಾ ಅಲ್ಲ ಮಾರ್ಟಿನ್, ಎಲ್ಲರೂ ಸೇರ್ ಮಾಡಿರುವಂಥ ಸಿನಿಮಾ. ಬೇರೆ ಬೇರೆ ನಟರುಗಳು 5 ವರ್ಷ ಟೈಮ್ ತೊಗೊಂಡ್ರು. ಈಗ ಬಾಹುಬಲಿ ಸಿನಿಮಾ ಮಾಡೋದಕ್ಕೆ ಅಥವಾ ಇನ್ನೊಂದು ಯಾವುದೋ ಸಿನಿಮಾ ಮಾಡೋದಕ್ಕೆ 4 ವರ್ಷ ಟೈಮ್ ತೊಗೊಂಡ್ರು ಕೂಡ ಅವ್ರು ದೊಡ್ಡ ಸ್ಟಾರು ಅಥವಾ ದೊಡ್ಡ ಡೈರೆಕ್ಟ್ರು ಅಂತಾರೆ. ನಾವ್ಯಾರೋ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೀವಿ ಅಂತಾಗ 4 ವರ್ಷ ಟೈಮ್ ತೊಗೊಂಡ್ರು ಅನ್ನುವಂಥ ಕಮೆಂಟ್ ಮಾಡುವಂಥ ಕೆಲವರಿಗೆ ಏನು ಹೇಳ್ತಾರೆ ಅರ್ಜುನ್ ಸರ್? ಅಂದರೆ ಖಂಡಿತವಾಗ್ಲು ಕಮೆಂಟ್ ಮಾಡೋ ಜನ, ಕಮೆಂಟ್ ಬಾಕ್ಸ್ ಇರೋದೆ ಅದಕ್ಕೆ ಅಂತಾನೆ ಕೆಲವು ಜನ ಇದ್ದಾರೆ. ಅದಕ್ಕೆ ಅಂತಾನೆ ಕೆಲಸ ಇಲ್ದೇನೆ ಕಮೆಂಟ್, ನೆಗೆಟಿವ್ ಕಮೆಂಟ್ ಮಾಡೋದಕ್ಕೆ ಅಂತಾನೆ ತುಂಬ ಜನ ಕೂತಿದ್ದಾರೆ. ಅವ್ರಿಗೆ ಆ ಕಮೆಂಟ್ಗಳನ್ನ ನೋಡಿಕೊಂಡು ನಾವು ಕುಗ್ಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಕೆಲಸ ಏನಿದೆ, ನಾವೇನು ಮಾಡೋಕೆ ಹೊರಟಿದ್ದೀವಿ. ಯಾಕೆಂತಂದರೆ ಮಾಡಿರೋರು ಈ ಕೆಲಸನ ಮಾಡೋದಕ್ಕಿಂತ ಹೊಸಬ್ರು ಯಾರೋ ಮಾಡಿದಾಗ ಪ್ರಶಂಸಿಸಬೇಕೇ ಹೊರತು ಅವ್ರನ್ನ ತೆಗಳಬಾರ್ದು ಅಂತ ಹೇಳ್ತೀನಿ. ಯಾಕೆಂತಂದರೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ಯಾವುದೋ ಒಂದು ದೊಡ್ಡ ಸಿನಿಮಾ ಮಾಡಬೇಕು, ತುಂಬ ಅದ್ಭುತವಾಗಿ ಎಲ್ಲ ಕಡೆನೂ ತಲುಪಿಸ್ಬೇಕು ಅಂತ. ಆ ನಿಟ್ಟಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಬೇಕೇ ಹೊರತು ಇದು ಮಾಡಬಾರ್ದು. ನಾವು ಯಾವತ್ತಕ್ಕೂ ಯಾರೇ ಏನೇ ಅಂದ್ರೂ, ಯಾರೇ ಏನೇ ತೆಗಳಿದ್ರು ಹೊಗಳಿದ್ರು ಕುಗ್ಗುವಂಥ ಇದರಲ್ಲಿಲ್ಲ. ಯಾಕೆಂದರೆ 3.5 ವರ್ಷದ ಶ್ರಮ, ಏನಪ್ಪ ಇವನು ಇಷ್ಟೊಂದು ದಿನ ಶೂಟ್ ಮಾಡಿಬಿಟ್ಟಿದ್ದಾನೆ, ಇಷ್ಟೊಂದೆಲ್ಲ ಇದು ಮಾಡಿದ್ದಾನೆ, ಇವತ್ತು ಏನೂ ಮಾತಾಡೋದು ಬೇಡ. ಸಿನಿಮಾ ರಿಲೀಸ್ ಆದಿದ್ದ ದಿನ ಜನ ಮಾತಾಡ್ತಾರಲ್ಲ, ಅವತ್ತು ನಾನು ಮಾತಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.